ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವಾಗ ಅವರು ಎಲ್ಲರೂ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅಂದರೆ ಸ್ವಾತಿ ಮತ್ತು ಗೀತಾ, ಅವರ ಗಂಡ ಇವ್ರ ಗಂಡ ಎಲ್ಲರೂ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಆ ಫ್ರೆಂಡು ಎಷ್ಟು ಫೋನ್ ಮಾಡಿದ್ರೂ ಫೋನ್ ಪಿಕ್ ಮಾಡ್ತಿಲ್ಲ. ಇವರು ಊರ ಕಡೆ ಏನಾಗಿದೆ, ಬೆಂಗಳೂರು ಕಡೆ ಏನೋ ವಿಷಯ ಏನಾರು ಇದೆಯಾ ಕೇಳೋಣ ಮಾಡೋಣ, ಅದು ಯಾವುದೂ ಇಲ್ಲ. ಜಾಲಿಯಾಗಿ ಇವ್ರ ಪಾಡಿಗೆ ಇವ್ರು ಬರ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ರಾಗಿಣಿ ಮತ್ತು ಅವನ ಫ್ರೆಂಡು ಅಜಯ್ ಜೊತೆ ಮದುವೆ ಆಗ್ತಾಯಿದೆ ಅನ್ನೋದು ಕೂಡ ಇವ್ರಿಗೆ ಗೊತ್ತಿಲ್ಲ, ಅದು ಕಲ್ಪನೆಯೂ ಕೂಡ ಇಲ್ಲ. ಹಾಗಾಗಿ ಅಲ್ಲಿ ಪಶುಪತಿ ಮತ್ತು ಅಜಯ್ ಅಮ್ಮ ಇಬ್ಬರು ಸೇರಿಕೊಂಡು ಪ್ಲ್ಯಾನ್ ಮಾಡಿ ಮದುವೆ ಮಾಡೋಕ್ಕೆ ರೆಡಿ ಮಾಡಿರೋದು. ಯಾರಿಗೂ ಅಜ್ಜಿ ತಾತಗೆ ಅಲ್ಲಿ ಗೊತ್ತಿಲ್ಲ, ಮತ್ತು ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ. ಇವನೇ ಸ್ವಲ್ಪ ಸೂಕ್ಷ್ಮ, ಅವನ ಫ್ರೆಂಡಿಗೆ, ವಂಶಿ ಫ್ರೆಂಡಿಗೆ ಸ್ವಲ್ಪ ಸೂಕ್ಷ್ಮವಾಗಿ ವಿಷಯ ಗೊತ್ತಾದ್ರೂ ಅವನು ಹೇಳೋಣ ಅಂದರೆ ಫೋನ್ ಪಿಕ್ ಮಾಡ್ತಿಲ್ಲ ಯಾರೂ. ಈ ಥರ ವಿಷಯ ಆಗಿರೋದ್ರಿಂದ ಇವ್ರು ಬರೀ ಅಂತಾಕ್ಷರಿ ಆಡಿಕೊಂಡು ಜಾಲಿಯಾಗಿ ತಲೆನೋವು ಅಂದ್ಕೊಂಡು ಮಸಾಜ್ ಮಾಡಿಸ್ಕೊಂಡು ಹೀಗೆ ಏನೇನೋ ಇವುಗಳ ಆಟ ಆಡಿಕೊಂಡು ಇವ್ರ ಪಾಡಿಗೆ ಇವ್ರು ಬರ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ದೊಡ್ಡ ಅನಾಹುತನೇ ಆಗೋಗಿದೆ ಬೆಂಗಳೂರಲ್ಲಿ. ಇವ್ರಿಗೆ ಏನೂ ಅದು ಅರ್ಥನೇ ಆಗ್ತಿಲ್ಲ. ಇವರು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಈ ಕಡೆ ಬಂದು ಕೊನೆಗೆ ಅವರಿಬ್ಬರು ಆಡೋದೇ ಇಲ್ಲ. ಯಾರು, ಕುಮಾರ ಮತ್ತು ವಂಶಿ. ಅಯ್ಯೋ ನಮಗೆ ಸುಸ್ತಾಗ್ಬಿಟ್ಟಿದೆ, ರಾತ್ರಿ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ನಾವು ಆಡಲ್ಲ, ನೀವು ಇಬ್ಬರು ಆಡ್ಕೊಳ್ಳಿ ಅಂತೇಳಿ ಇವರು ಅಕ್ಕ ತಂಗಿರೇ ಅಂತಾಕ್ಷರಿನ ಆಡ್ಕೊಳ್ತಾರೆ. ಆಡ್ಕೊಂಡು ಟೈಮ್ ಪಾಸ್ ಆಗುತ್ತೆ, ಸ್ವಲ್ಪ ಬಂದೇ ಬಿಡ್ತಾರೆ ಹಂಗೋ ಹಿಂಗೋ. ಇಲ್ಲಿ ನೋಡಿದ್ರೆ ಇವರು ಮದುವೆ ಏರ್ಪಾಡು ಮಾಡಿಕೊಂಡು ಎಲ್ಲರ ಕಾಲಿಗೂ ಬಿದ್ದು ಅಜಯ್ ಎಲ್ಲರ ಆಶೀರ್ವಾದನೂ ತಗೋತಾನೆ. ತಾತ ಅಜ್ಜಿ ಆಶೀರ್ವಾದ, ಅಮ್ಮನ ಆಶೀರ್ವಾದ. ಅಮ್ಮ ಗೊತ್ತಿಲ್ಲ ನನಗೆ, ಏನು ಮಗು, ಏನು ವಿಷಯನೂ, ಹಿಂಗೆಮ್ಮ ಎಲ್ಲ ಹೋಗಬೇಕಾಗಿದೆ, ಹೌದಾ, ಹೋಗ್ಬಿಟ್ಟು ಬಾ, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೋದೇನು ಕೇಳ್ತೀಯ, ಹೀಗೆಲ್ಲ ಪ್ಲ್ಯಾನ್ ಮಾಡಿ ಕಳಿಸ್ಬಿಟ್ಲು. ಅಲ್ಲಿ ದೇವಸ್ಥಾನದಲ್ಲಿ ಅವನು ಅಜಯ್ ಬರೋವರೆಗೂ ಕಾಯ್ಕೊಂಡಿದ್ದು, ಬಂದ ತಕ್ಷಣ ಎಲ್ಲ ರೆಡಿಯಾಗಿತ್ತು, ಕೂರಿಸಿದ್ರು. ಆಮೇಲೆ ಅವನ ಫ್ರೆಂಡು, ವಂಶಿ ಫ್ರೆಂಡು, ನೋಡೋಣ ಮಂಟಪದಲ್ಲಿ ಮದುವೆ ಅಂತಿದ್ರು, ಹೋಗಿ ನೋಡ್ಕೊಂಡೆ ಬರೋಣ, ಏನು ಮದುವೆ ಯಾರ್ದು ನೋಡ್ಕೊಂಡೆ ಬರೋಣ ಬಾರೋ ಅಂತ. ನಾನು ಬರಲ್ಲಪ್ಪ ಅಂತ ಕರ್ಕೊಂಡು, ನಿನ್ಗೇನು ಸುಮ್ಮನೆ ಇರೋದು, ಇಲ್ಲ ಕಣೋ ನೋಡೋಣ ಬಾರೋ ಅಂತ ಕರ್ಕೊಂಡು ಹೋಗ್ತಾನೆ. ಇವನು ಕರ್ಕೊಂಡೋಗಿ ಬಾಗಿಲಿಗೆ ಹೋಗೋದಕ್ಕೂ ತಾಳಿ ಕಟ್ಟಿದ್ದಕ್ಕೂ ಕರೆಕ್ಟಾಗಿಬಿಡುತ್ತೆ. ಮತ್ತು ಏನೂ ಮಾಡೋಕ್ಕಾಗಲ್ಲ. ಅದೆಷ್ಟು ಸಲ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡದೇ ಇದ್ದಿದ್ದು ಇವ್ರದ್ದು ತಪ್ಪು, ವಂಶಿದು ಮತ್ತು ಸ್ವಾತಿದು. ಹಾಗಾಗ್ಬಿಟ್ಟು ಮದುವೆ ಆಗೋಯ್ತು. ಮದುವೆ ಆದಮೇಲೆ ಪಶುಪತಿ ಪ್ಲ್ಯಾನು ಸಕ್ಸಸ್ಸು. ಅವನು ಏನೇನು ಪ್ಲ್ಯಾನ್ ಮಾಡಿದ್ನೋ ಒಳೊಳಗೇ ಎಲ್ಲವೂ ಪ್ಲ್ಯಾನು ಸಕ್ಸಸ್ ಆಯಿತು. ಇವಾಗ ಇಬ್ಬರೂ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗೋದು. ಗಂಡನ ಮನೆಗೆ ಹೋಗೋದಕ್ಕಿಂತ ಮುಂಚೆ ಇವಳು ತಾಳಿನೂ ಕಟ್ಟಿಸ್ಕೊಂಡಾಯಿತು, ಗುಟ್ಟಲ್ಲಿ ಕದ್ದು ಮುಚ್ಚಿ ಮದುವೆ ಅಂತಾರಲ್ಲ ಆ ಟೈಪ್ ಮಾಡ್ಕೊಬಿಟ್ರು ಇವರೆಲ್ಲ. ಹಿಂಗೆ ಮಾಡಿಕೊಂಡು ತಾಳಿ ಕಟ್ಟೋ ಟೈಮಿಗೆ ಕರೆಕ್ಟಾಗಿ ಫ್ರೆಂಡ್ ಅಲ್ಲಿ ಬರ್ತಾನೆ. ತಾಳಿ ಕಟ್ಟಾಯಿತು, ಕಟ್ಟಿ ಕುಂಕುಮ ಇಡೋ ಟೈಮಿಗೆ ಬರ್ತಾನೆ ಗಂಟಾಕಿ. ಅಷ್ಟರಲ್ಲಿ ತಾಳಿ ಕಟ್ಟಿ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಮುಗ್ದೋಯ್ತು ಕತೆಗಳು. ಇವಾಗ ಇವಳಿಗೆ ಖುಷಿಯೋ ಖುಷಿ, ಹೆಂಗೋ ಆಯ್ತಲ್ಲ ಮದುವೆ ಅನ್ನೋದೊಂದು ಖುಷಿ, ಸಖತ್ತು ಖುಷಿ ಪಡ್ತಿದ್ದಾಳೆ. ಸದ್ಯ ಅಜಯ್ ಮನೆಗೆ ಹೋಗ್ತೀವಲ್ಲ, ಇನ್ನು ವಂಶಿನ ಮತ್ತು ಸ್ವಾತಿನ ಚೆನ್ನಾಗಿ ಆಟ ಆಡಿಸ್ಬೋದು, ನನ್ನ ಕೈಲಿ ಹಿಡ್ಕೊಂಡು ಆಟ ಆಡಿಸ್ತೀನಿ, ಹಾಗೆ ಹೀಗೆ. ಇವಳು ಮನಸ್ಸಲ್ಲಿ ಫಸ್ಟಿಂದನೂ ಆ ಥರ ಗೆಸ್ಸಿಂಗ್ ಇದೆ. ಅವ್ರ ಅಪ್ಪಂಗೂ ಅದೇ ಥರ ಇದೆ, ಇವಳಿಗೂ ಅದೇ ಥರ ಇದೆ. ಆದರೆ ಇವಳು ತೋರ್ಪಡಿಸ್ಕೊಳ್ತಿರ್ಲಿಲ್ಲ, ಅವರಪ್ಪ ತೋರ್ಪಡಿಸ್ಕೊಳ್ತಿದ್ದ. ಇವನು ತಾಳಿ ಎಲ್ಲ ಕಡೆ ತೋರಿಸ್ಬಿಟ್ಟು ತಾಳಿ ಕಟ್ಟೋ ಟೈಮಿಗೆ ಕರೆಕ್ಟಾಗಿ ಅವರಿಬ್ಬರು ಎಂಟ್ರಿ ಆದರು. ಅವ್ರು ಫೋನ್ ಪಿಕ್ ಮಾಡಿಬಿಟ್ಟಿದ್ರೆ ಇವನು ವಿಷಯ ತಿಳಿಸ್ಬಿಡೋನು, ಬೇಗ ಏನಾರು ವ್ಯವಸ್ಥೆ ಮಾಡ್ಬೋದಿತ್ತು. ಆದರೆ ಅವ್ನು ಫೋನ್ ಪಿಕ್ ಮಾಡದೇ ಇದ್ದಿದ್ದು ಅವ್ರುಗಳದ್ದು ತಪ್ಪು. ಈ ಕಡೆ ಬಂದು ತಾಳಿ ತೋರಿಸಿದ್ದಾಯಿತು, ಎಲ್ಲರಿಗೂ ತೋರಿಸಿ ಎಲ್ಲರ ಆಶೀರ್ವಾದನೂ ಪಡೆದಿದ್ದಾಯಿತು. ಪುರೋಹಿತರು ತಾಳಿ ಪೂಜೆ ಮಾಡಿದ್ದಾಯಿತು, ಆಮೇಲೆ ಅದಕ್ಕೆ ನಮಸ್ಕಾರ ಮಾಡಿದ್ದಾಯಿತು, ಆಮೇಲೆ ಎಲ್ಲರಿಗೂ ತೋರಿಸ್ಕೊಬರಮ್ಮ, ಆಶೀರ್ವಾದ ತಗೊಬರಮ್ಮ ಅಂತ ಕಳಿಸಿದ್ದಾಯಿತು. ಎಲ್ಲ ಆಶೀರ್ವಾದ ತಗೊಂಡಿದ್ದು ಆಯಿತು, ಎಲ್ಲ ಆಗೋಯ್ತು. ಬೇಗ 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 ಪಶುಪತಿ ಹೆಂಡ್ತಿ, ಪಶುಪತಿ ಮಗ, ಮತ್ತು ಮದುವೆ ಹುಡುಗಿಯ ಮಗಳು ಮತ್ತು ಹುಡುಗ, ಅಷ್ಟೇ ಜನ ಬಂದಿದ್ದು, ಅಷ್ಟೇ ಜನ ನಿಂತ್ಕೊಂಡು ಪೂಜೆ ಮದುವೆ ಮಾಡಿಸಿದ್ದು. ಹಾಗೇ ಹೋಯ್ತು ಮದುವೆ.
ಮದುವೆ ಆಗೇ ಹೋಯ್ತು. ಈಗೇನು ಮಾಡ್ಕೊಳಕ್ಕಾಗಲ್ಲ. ಇವ್ರು ಇನ್ನೂ ಬೆಂಗಳೂರಿಗೆ ರೀಚೇ ಆಗಿಲ್ಲ ಹೇಳಬೇಕು ಅಂದರೆ. ಅವ್ರದ್ದು ಮದುವೆ ಆಯಿತು, ಇವ್ರು ಬೆಂಗಳೂರು ರೀಚ್ ಆಗಲಿಲ್ಲ. ಇವರು ಇನ್ನೂ ಅಲ್ಲೇ ತಮಾಷೆ ಆಡಿಕೊಂಡು ಖುಷಿಯಾಗಿ ಓಲಾಡಿಕೊಂಡು ಹಂಗೋ ಹಿಂಗೋ ಮನೆ ತಲುಪ್ತಾರೆ ಅನಿಸುತ್ತೆ. ನಾಳಿನ ಎಪಿಸೋಡಲ್ಲಿ ಪಕ್ಕ ಅದೆಲ್ಲ ಗೊತ್ತಾಗುತ್ತೆ. ತಾಳಿ ಪೂಜೆ ಮಾಡ್ತಾವನೆ ಹಿಂದ್ಗಡೆ ಗಂಟಿಗೆ. ಇದು ಪೂಜೆ ಆದಮೇಲೆ ಮತ್ತು ಎಲ್ಲ ಶಾಸ್ತ್ರನೂ ಸ್ವಲ್ಪ 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 ಮಾಡಿಸ್ತಾರೆ. ಅಂದರೆ ಪೂರ ಮಾಡಿಸ್ಲಿಲ್ಲ ಅಂದರೆ ಚೂರು 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 ಮಾಡಿಸಿ ಅತ್ಲೇ ಕೈ ಬಿಡೋದು ಅಂತ. ಆರಾಮಾಗಿ ಪಶುಪತಿ ಫ್ಯಾಮಿಲಿ ಎಲ್ಲ ಇದ್ದಾರೆ, ಆದರೆ ಅಜಯ್ ಫ್ಯಾಮಿಲಿಲಿ ಯಾರೂ ಇಲ್ಲ. ಅವನೊಬ್ಬನೇ ಬಂದಿರ್ತಾನೆ. ಅವ್ರ ಅಮ್ಮನ ಕರೆದಿದ್ದ, ಅವ್ರ ಅಮ್ಮ ಬರಲ್ಲ ಗೊತ್ತಾಗ್ಬಿಡುತ್ತೆ. ಗೊತ್ತಾಗಿ ಆಮೇಲೆ ಮದುವೆ ನಿಲ್ಲಿಸ್ಬಿಡ್ತಾರೆ. ಸರಿಯಾಗಲ್ಲ, ನೀನು ಹೋಗಿ ಮಾಡ್ಕೊಂಡು ಬಾ, ನಾನು ಇಲ್ಲೇ ಇರ್ತೀನಿ ಅಂತ. ಆಮೇಲೆ ನಾನು ಜೋರು ಮಾಡ್ತೀನಿ, ನೀನು ಆಮೇಲೆ ಇಲ್ಲಮ್ಮ ಹಿಂಗಾಯ್ತು ಹಂಗಾಯ್ತು ಅನ್ನು, ಹೆಂಗಾರ ಆಗಲಿ ಅಂತೇಳಿ ಒಂದು ಕಪ್ಪಲ್ಲಿ ಬಿಡ್ತೀನಿ ಒದೆಯ. ಆಮೇಲೆ ನೀನು ಸಾರಿ ಕೇಳು ಅಂತ ಹಿಂಗೆಲ್ಲ ಹೇಳ್ಕೊಟ್ಟವಳೆ. ಇವಳು ಬಂದಳು, ಒಂದು 15 ದಿವಸ ಇದ್ಲು. ಇವರಿಬ್ಬರು ಮದುವೆ ಮಾಡ್ಕೊಂಡಿದ್ದ ಮುಗ್ದೇ ಹೋಯ್ತು, ಆಶೀರ್ವಾದ ಆಗೇ ಹೋಯ್ತು, ಎಲ್ಲರೂ ಅಕ್ಷತೆ ಹಾಕಿದ್ದಾಗೇ ಹೋಯ್ತು. ಪೂರ್ತಿ ಮದುವೆನೇ ಫಿನಿಶಿಂಗು. ಈ ವಂಶಿಗೂ ಸ್ವಾತಿಗೂ ಏನೂ ಗೊತ್ತಿಲ್ಲ. ಇವಾಗ ಸಂಜೆ ಮದುವೆ ಮುಗಿಸ್ಕೊಂಡು ಗಂಡನ ಮನೆಗೆ ಕರ್ಕೊಂಡು ಹೋಗೋದು ವಾಡಿಕೆ ಅಲ್ವಾ, ಆ ಥರ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಆವಾಗ ಅಜಯ್ಗೆ ಕೆನ್ನೆಗೆ ಹೊಡಿತಾಳೆ ಅನಿಸುತ್ತೆ. ಹೇಳ್ದೆ ಕೇಳದೆ ಹೋಗಿ ಮದುವೆ ಮಾಡ್ಕೊಬಂದಿದ್ದೀಯಲ್ಲ, ಎಲ್ಲೋ ನಿನ್ನ ಅಣ್ಣ ನಿನ್ನ ಅತ್ತಿಗೆ ಅವ್ರು ಯಾರು ಇಲ್ಲ, ಅಂಥ ಟೈಮಲ್ಲಿ ಮದುವೆ ಮಾಡ್ಕೊಬಂದೀಯಾ ಹಂಗೆ ಹಿಂಗೆ ಅಂತೇಳಿ ಇವಳು ನಾಟಕ ಆಡ್ತಾಳೆ ಅಂತ ಕಾಣುತ್ತೆ. ನಾಟಕ ಆಡಿ ಕೆನ್ನೆಗೆ ಹೊಡಿತಾಳೆ. ಆ ಟೈಮಿಗೆ ಏನಾರು ಅವ್ನು ಬಾಯಿ ಬಿಟ್ಟರು ಬಿಡ್ಬೋದು, ಎಲ್ಲ ನೀನೇ ಅಲ್ವಮ್ಮ ಪ್ಲ್ಯಾನ್ ಮಾಡಿದ್ದು, ಹೇಳ್ಕೊಟ್ಟು ಹಿಂಗೆ ಮಾಡಿಬಿಟ್ಟು ಹಿಂಗೆ ಮತ್ತೆ ಕೆನ್ನೆಗೆ ಹೊಡಿತಿದ್ದೀಯಾ ಅಂತ ಹೇಳ್ಬಿಟ್ಟು. ಇಷ್ಟು ವಿಷಯಗಳು ಇಲ್ಲಿ ನಡೆದ್ರೂ ವಂಶಿಗೂ ಸ್ವಾತಿಗೂ ಮತ್ತು ಗೀತನ ಗಂಡ ಕುಮಾರಂಗೂ ಏನೂ ಗೊತ್ತಿಲ್ಲ. ಎಲ್ಲದೂ ಮುಗಿದೋಯ್ತು. ಮತ್ತು ಇಲ್ಲಿ ಬಂದರೆ ವಂಶಿ ಸ್ವಾತಿ ಅಮ್ಮಂಗೂ ಅವ್ರ ಮನೆಯವ್ರಿಗೂ ವಿಷಯನೇ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಕ್ಕಪಕ್ಕದವರಿಗೆ ಗೊತ್ತಿಲ್ದಂಗೆ ಇವರು ಮದುವೆ ಇಟ್ಕೊಂಡು ಮದುವೆ ಮಾಡಿರೋದು. ತುಂಬ ಸರಳವಾಗಿ 4-5 ಜನ ಬಂದು ಈ ಥರನೂ ಮದುವೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನಾವು ಈಗಲೇ ಫಸ್ಟ್ ನೋಡ್ತಾ ಇರೋದು. ಈ ಥರ ಮೋಸ ಮಾಡೋರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಪಾಪ ಎಷ್ಟೊಂದೆಲ್ಲ ಸಫರ್ ಪಟ್ಟು ಸಂಪಾದನೆ ಮಾಡ್ತಿದ್ದಾನೆ. ಇವ್ರು ನೋಡಿ ಹಿಂಗೆ ಮೋಸದಿಂದ ಮದುವೆ ಆಯ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.